हेलो हेलो नमस्कार नमस्कार मम्मी मम्मी सबको बोलने का ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಹಾಯ್ ಫ್ರೆಂಡ್ಸ್ ಇವತ್ತು ನಾನೇನು ವಿಡಿಯೋ ಮಾಡಿಲ್ಲ ಇವತ್ತು ಜಾಸ್ತಿ ಕೆಲಸ ಇತ್ತು हैप्पी बोलो तुम बोलो पहले फिर मैं दौड़ वो खाते इधर गौरी इधर मम्मा इधर गौरी है इधर मम्मा है तो सबको याद है ना ये गौरी है ये मम्मा है ಸೊ ಇವತ್ತು ಆ ವಿಡಿಯೋ ಮಾಡಲಿಕ್ಕಾಗಿಲ್ಲ ಯಾಕಂತಂದ್ರೆ ಇವತ್ತು ನಮ್ಮಲ್ಲೆಲ್ಲ ಸ್ವಲ್ಪ ಗಿಡ चुप इधर देख कौन है देख ऐसा नहीं करते मम्मा ಇವತ್ತೆಲ್ಲ ನಂತರ ನಮ್ಮದು ಗಿಡ चुप देख मम्मी नहीं देख रही मम्मी नहीं देख रही हाँ ಸೊ ಇವತ್ತು ನಮ್ಮಲ್ಲಿ ಗಿಡ ಎಲ್ಲ ಅಂತ ಒಣಗೋಗಿವು ಸೊ ನಿನ್ನ ನಾವು ಮಣ್ಣು ತಂದಿದ್ದೆವು ಮಣ್ಣು ತಂದ್ರೆ ಅದೆಲ್ಲ ಗಿಡ ಎಲ್ಲ ಸರಿ ಮಾಡಲಿಕ್ಕೆ ಟೈಮ್ ಆಯಿತು ತುಂಬ್ಸ ಸೊ ಗಿಡ ಎಲ್ಲ ಸರಿ ಮಾಡೋದಿತ್ತು ಮಣ್ಣು ಹಾಕಿ ಇಲ್ಲಿ ಇನ್ನೊಂದು ಏನಪ್ಪ ವಿಷಯ ಅಂದ್ರೆ ಮಣ್ಣು ಭೀ ಖರೀದಿ ಸಿಗ್ತದ 20 ರೂಪಾಯಿ ಕಿಲೋ ಮಣ್ಣು ಸೊ ಮಣ್ಣು ತಂದು ಗಿಡ ಎಲ್ಲ ಸರಿಗೆ ಮಾಡ್ದೆ ಎಲ್ಲ ಹಾಕಿದಾಗ ಎಲ್ಲ ಒಣಗೋಗ್ಲತ್ತೀವು ಬಟ್ ಏನು ಪ್ರಾಬ್ಲಮ್ ಅಂತ ಗೊತ್ತಾಗಿಲ್ಲ ಬಟ್ ನಾವು ಶಾಪ್ನವ್ರಿಗೆ ಕೇಳ್ದೆ ಏಕೆ ಗಿಡ ಅದು ಒಣಗ್ತವ ಅಂದ್ರೆ ಜಾಸ್ತಿ ನೀರು ಹಾಕ್ಬಾರ್ದಂತ ಅದಕ್ಕೆ ಗಿಡ ಒಣಗೋಯ್ತವಂತ ಸೊ ನಾನು ಏನು ಮಾಡ್ದೆ ಅಂತಂದ್ರೆ ಗಿಡ ಎಲ್ಲ ಸರಿಗೆ ಮಾಡಿದ್ದ ಇನ್ನು ಅದಕ್ಕೇನು ಕ್ಲೀನ್ ಅದು ಏನು ಮಾಡಿಲ್ಲ ಬಟ್ ಹಾಕಿಕ್ಕಿದ ಅಷ್ಟೇ ಸೊ ಇವತ್ತು ವೀಡಿಯೋ ಮಾಡೋದಾಗಿಲ್ಲ ಸೊ ಈ ಥರ ಇವತ್ತು ನೋಡಿ ಮಣ್ಣು ಇಷ್ಟ ಗಿಡಗಳನ್ನು ಎಲ್ಲ ಹಾಕಿದೆ ಡೈಲಿ ವಿಡಿಯೋ ಮಾಡ್ಕೊಂಡ ಬಟ್ ಡೈಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ನೋಡಿ ನನ್ನ ಆ್ಯಂಗಲ್ ಸರಿ ಇರೋದ ಸೊ ಎಲ್ಲ ಕೆಲಸ ಆಗ್ಯದ ಸುಮ್ಮನೆ ಅಷ್ಟೇ ನೋಡೋಣ ಅಂತ ಮತ್ತು ನನಗೆ ಗೊತ್ತಿಲ್ಲ क्या कर रहे हो ಅಡುಗೆ ಮಾಡ್ಲತ್ತೀರಿ ಅಡುಗೆ ಮಾಡ್ಲತ್ತ ಸ್ವಯಂಪಾಕ ಮರಾಠಿದಾಗ ಅಡುಗೆಗೆ ಸ್ವಯಂಪಾಕ ಅಂತ ಹಾಂ ನಮಕ್ मीट कैप्सिकम होता क्या बना रही हो पराठे की सब्जी बना रही हूँ सब्जी पराठे का सब्जी ಮಾಡ್ಲತ್ತ ಸೊ ಸಾರಿ ಫ್ರೆಂಡ್ಸ್ ನಾ ಹೇಗೆ ವಿಡಿಯೋ ಮಾಡಲಿ ಅಂತ ಗೊತ್ತಾಗ್ಲತ್ತಿಲ್ಲ ನೀವೇನಾದರೂ ಸಜೆಷನ್ ಕೊಟ್ಟರೆ ಆಗ್ತದೆ ನಂದು ಫೋನ್ ಕೂಡ ತುಂಬ ಓಲ್ಡ್ ಫೋನ್ ವಿವೋ Y12s ಅಂತ ಸೊ ಇದು ಕ್ಯಾಮ್ರಾ ಕೂಡ ಸರಿಗಿಲ್ಲ ಏನು ಕರೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ ಸೊ ಏನಾದರೂ ಮಾಡಬೇಕಂದಾಗ ಸರ್ ಈ ಥರ ಆದರೂ ಮೂಡೇ ಬರಲ್ಲ ಇದೊಂದು ಸೆಕೆಂಡ್ ವಿಡಿಯೋ ಬಟ್ ಈ ಥರ ಮಾಡಬೇಕಾಯ್ತು ಮತ್ತು ಏನಿಲ್ಲ ಏನು ಮಾಡಬೇಕು ಬರೀ ಮನೆಯಲ್ಲಿ ಯಾರೂ ಇಲ್ಲ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ಯಾರ ಅವರೇನು ಡ್ರೈವಿಂಗ್ ಕ್ಲಾಸಿಗೆ ಹಚ್ಚಾರ ಸೊ ಅದಕ್ಕೆ ಹೋಗ್ಯಾರ ಮತ್ತು ನಮ್ಮ ಕಡೆ ಅಂತಾರೆ ವ್ಯೂ ತುಂಬ ಚೆನ್ನಾಗದ ವ್ಯೂ ಅಂತೆಲ್ಲ ನಾವೇನು ಪೂರ ಸಿಟಿ ಒಳಗಿಲ್ಲ ಸಿಟಿ ಹೊರಗಡೆ ಈ ಥರ ಒಂದು ಮಾನಸ ಸರೋವರ ಅಂತದ ಇಲ್ಲಿ ಇಷ್ಟು ನಮ್ಮದು ಮನೆ ಬಿಲ್ಡಿಂಗ್ ಹತ್ರನೇ ಇದೆ ಸೊ ನಾವು 5th ಫ್ಲೋರ್ನಾಗ ಇದ್ದಿದ್ದೆವು 5th ಫ್ಲೋರ್ನಾಗ ಇದ್ದು ನೋಡಿ ಎಷ್ಟು ಬಿಸಿಲದ ಮನೆ ಡೋರ್ ಓಪನ್ ಇದ್ದರೂ ಸಾಕು ಫುಲ್ ಮನೆಗೆ ಬಿಸಿಲು ಬರ್ತದೆ ಸೊ ಯಾವಾಗಲೂ ಡೋರ್ ಕ್ಲೋಸೇ ಮಾಡಾಕ್ತೆ ಸೊ ಈ ಥರ ಮತ್ತೆ ಫ್ರೆಂಡ್ಸ್ ಪಾನಿದು ಓಕೆ ಸೊ ಇದು ನಮ್ಮ ಮನೆ ಏನು ಅಷ್ಟೇ ಇದು ಇಲ್ಲ ಓನ್ಲಿ 2 ರೂಮ್ಸ್ ಇರೋದು 2 ರೂಮ್ ಇದೆ ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಮನೆಗೆ ಲಿಫ್ಟ್ ಇಲ್ಲ ಇದು 5th ಫ್ಲೋರು ಬಟ್ ಲಿಫ್ಟ್ ಇಲ್ಲ ಅಂತ ಅದಕ್ಕೆ ಸ್ವಲ್ಪ ರೆಂಟ್ ಕಡಿಮೆ ಅಂದರೆ 6000 ರೆಂಟು
ನಾವೇನಾದರೂ ಲಿಫ್ಟ್ ಇರೋದು ಮನೆ ನೋಡಿದ್ರೆ 13,000 14,000 ಅಂತ ಹೇಳ್ತಾರೆ. ಸೊ ಇದಕ್ಕೆ ಲಿಫ್ಟ್ ಇಲ್ಲ, ಅದಕ್ಕೆ 6,000 ಅದ. क्या करी पानी गिराए? हाँ फिर नहीं गिराते पानी. ಸೊ ಈ ಥರ ಓಕೆ ಫ್ರೆಂಡ್ಸ್, ನನಗೆ ಆಯಿತು ಅಂದ್ರೆ ಇವತ್ತಂದ್ರೆ ಗಿಡ ಸಲುವಾಗಿ ನನಗೆ ಇನ್ನೂ ಮಾಡಲಿಕ್ಕೆ ಆಗಿಲ್ಲ, ವಿಡಿಯೋ ಏನು ಮಾಡಲಿಕ್ಕಾಗಿಲ್ಲ. ಬಟ್ ಟ್ರೈ ಮಾಡ್ತಾನೆ ನಾಳೆಯಿಂದ. ಇನ್ನೊಂದೇನಪ್ಪ ಅಂದ್ರೆ ನಾನು ಪೂನಾದಾಗ ಇರ್ತೀನಲ್ಲ, ಸೊ ಫುಲ್ಲು ಪೂನಾ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಯ್ತದೆ ಅಂತ. ಫುಲ್ ಪೂನಾ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇಲ್ಲೂ ತುಂಬ ಚೆನ್ನಾಗಿರೋ ಪ್ಲೇಸ್ ಅದ, ಮತ್ತು ಇಲ್ಲಿಂದು ಊಟ ಕೂಡ ಇಲ್ಲಿಂದು ಬೆಸ್ಟ್ ಫುಡ್ ಅಂತ ಅಂದರೆ ಸ್ಟ್ರೀಟ್ ಫುಡ್ ಇಲ್ಲಿ ಪೂನಾದಾಗ ಏನದ ಅಂತ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಲ್ಲತ್ತಿದ. ಸೊ ಯಾವ ಥರ ಆಯಿತು ನೋಡ, ನೀವೆಲ್ಲ ಸಪೋರ್ಟ್ ಮಾಡ್ತಾರೆ. ಬಟ್ ನಾನು ನಿನ್ನೆಯಿಂದ ನೋಡಿದ್ರೆ ನಂದು ಜಾಸ್ತಿ ವ್ಯೂಸೇ ಬರ್ತಾಯಿಲ್ಲ, ಸಬ್ಸ್ಕ್ರೈಬ್ ಕೂಡ ಕಡಿಮೆ ಆಗ್ಯದ. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನನಗೂ ಸ್ವಲ್ಪ ಅಂತ ಹಿಮ್ಮತ್ತು ಬರ್ತದೆ, ಅಂತ ಧೈರ್ಯ ಮಾಡಬೇಕು ಅಂತ. ಸೊ ಅದಕ್ಕೆ ಪ್ಲೀಸ್ ಫ್ರೆಂಡ್ಸ್ ನನ್ನನ್ನು ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.